ಓಹೋ ಏನೋ ತರಲೆ ಮುಂಡೆದೆ, ಎಲ್ಲೋ ಹೋಗಿದ್ದೆ, 1 ವಾರ ಆಯ್ತು, ಇಲ್ಲೆಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಅದು ನಮ್ಮಪ್ಪ ಟ್ರೈನ್ ಓಡಿಸೋದು ಕಲಿಯಕ್ಕೆ ಟ್ರೈನಿಂಗ್ ಕ್ಲಾಸಿಗೆ ಕಳ್ಸಿದ್ರು, ಕಲಿಯಕ್ಕೆ ಹೋಗಿದ್ದೆ, ಅದಕ್ಕೆ ಬರಕ್ಕಾಗಿಲ್ಲ. ಟ್ರೈನ್ ಓಡಿಸೋದನ್ನ ಕಲಿಯೋಕ? ಏನು ಮಾಡ್ತೀಯ ಅದನ್ನ ಕಲ್ತು? ಮುಂದಿನ ವರ್ಷ ನಾನು ಹುಟ್ಟುಹಬ್ಬಕ್ಕೆ ಟ್ರೈನ್ ಕೊಡಿಸ್ತೀರಿ ಅಂದ್ರೆ ಕಾರಣ. ಯಾರು? ನಿಮ್ಮಪ್ಪ ಟ್ರೈನ್ ಕೊಡಿಸ್ತಾನಂತ? ಹೋಗಿ ನಿಮ್ಮ ಅಪ್ಪನ್ಗೆ ಹೇಳು, ಹೋದ ವಾರ ತಗೊಂಡಿರೋದು ಹಂಚ್ ದುಡ್ಡು ಬ್ಯಾಲೆನ್ಸ್ ಇದೆಯಂತೆ, ಕೊಟ್ಟು ಬರ್ಬೇಕಂತೆ ಅಂತ ಹೇಳು. ಟ್ರೈನ್ ಅಂತೆ ಟ್ರೈನ್ ಹೋಗಂತ. ಆದ್ರೂ ನಿನ್ ತರ ಗುಣ್ಗೆ ಇರ್ಬೇಕು ನೋಡೋಣ. ನಿನ್ನಂತ ಗಂಡನ್ ಪಡಿಯಕ್ಕೆ ನಿನ್ ಹೆಂಡತಿ ಪುಣ್ಯ ಮಾಡಿರ್ಬೇಕು. ಯಾಕೋ ಗುಂಡಿಗೆ ಪಂಡಿಗೆ ಅಂತಿದ್ಯಾಕೆ, ಏನಾಯ್ತು? ರಂಗೋಲಿ ಬಿಡೋದನ್ನೇ ಟ್ರೋಲ್ ಮಾಡೋ ಕಾಲ ಇದು. ಆ ಟ್ರೋಲ್ ಆಗಿರೋದನ್ನ ಹುಡುಗಿರ್ ನೋಡಿ ಸಹಿಸ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಬಿಡ್ತಾರೆ. ಅಂತದ್ರಲ್ಲಿ ಇಷ್ಟು ದೊಡ್ಡ ವಿಡಿಯೋನೇ ಬಂದೈತೆ. ಇಷ್ಟು ನೆಮ್ಮದಿಯಾಗಿದೆಯಲ್ಲ, ಹೆಂಗಣ? ಏನೋ ಮಾತಾಡ್ತಿದ್ಯಾ? ಅಲ್ಲ ಕಣ, ನಾನು ಟೆನ್ಷನ್ ಮಾಡ್ಕೊಳ್ಳೋದು ಅದು ರಾತ್ರಿ ನೋಡ್ತೀವಲ್ಲ, ಆ ವಿಡಿಯೋ ನೋಡಿದಾಗ ಮಾತ್ರ. ಅಂತ ವಿಡಿಯೋನಾರು ಇದೆಯೇನ? ಏನು ಪರ್ಫಾರ್ಮೆನ್ಸ್ ಅನ್ನೋದು, ಅಯ್ಯೋ. ಆದ್ರೂ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲಣ್ಣ. ಅಲ್ಲ ಕಣೋ, ನಿನ್ನ ಕೈಲಿ ನೋಡೋಕ್ಕಾಗ್ದಿರುವಂಥ ವಿಡಿಯೋ ಯಾವುದು? ಅದು ಯಾವ ಏರಿಯಾದು? ಎಲ್ಲಿದ್ವು ಅಲ್ಲಣ್ಣ? ಈ ಏರಿಯಾದೆ. ನಮ್ಮ ಏರಿಯಾದ? ನಮ್ಮ ಏರಿಯಾದ ಯಾವುದು ಬ್ಯಾಲೆನ್ಸ್ ಇಲ್ವಲ್ಲ, ಎಲ್ಲ ನೋಡಿ ಮುಗಿಸಿದ್ದೀನಲ್ಲ. ತೋರ್ಸ. ಹೇಳೋಣ, ನೀನು ಹಿಂಗಂತಿದ್ಯಾ? ಎಲ್ಲ ಗೊತ್ತಿದ್ದು ಮನ್ಸನ್ನ ಗಟ್ಟಿ ಮಾಡಿ ಧೈರ್ಯ ಮಾಡ್ಕೊಂಡಿರೋದು ಅಂದ್ರೆ ನೀನೊಬ್ನೇ ಕಾರಣ. ಅಯ್ಯೋ, ನಿನ್ನ ಧೈರ್ಯದ ಮನೆಗೆ ಇಷ್ಟು ಬೆಂಕಿ ಬಿತ್ತು ವಿಡಿಯೋ ತೋರ್ಸಲ್ಲ ಅಣ್ಣ. ಆದ್ರೂ ಈ ವಿಡಿಯೋನ ಬೇರೆ ಗಂಡಸರು ನೋಡೋಕೆ ಇಂಟರ್ನೆಟ್ ಬೇಕು. ನಿನ್ನಂತ ಇನೋಸೆಂಟ್ ಗಂಡ ನೋಡೋಕೆ ಡಬಲ್ ಗುಂಡಿಗೆ ಇರ್ಬೇಕಣ್ಣ. ಅದೇನ್ ಬೊಗಳ್ತೀವಿ ನಂಗೆ? ನಿನ್ನ ಡಬಲ್ಲೋ ತ್ರಿಬಲ್ಲೋ ಅದು ಯಾವನ ಹೆಣ್ತೀನಿ ಏನೋ, ಅವಳನ್ನ ಕಟ್ಕೊಂಡು ನನಗೇನು ಆಗ್ಬೇಕು? ವಿಡಿಯೋ ತೋರಿಸು. ಆದ್ರೂ ಈ ತರ ಅದಕ್ಕೆ ವಿಡಿಯೋನ ನಾನು ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಅಣ್ಣ. ಅತ್ತಿಗೆ? ಅಯ್ಯೋ, ನಿನ್ನ ಅಣ್ಣನಿಗೇನೋ ಬರ್ಬಾರ್ದು ಬಂದಿದ್ದು, ಯಾಕೋ ಇಂಥ ಕೆಲಸ ಮಾಡಕ್ಕೋದ ಅವನು? ನನಗೆ ಇವರಲ್ಲಿ ಯಾರಣ್ಣ ಅಣ್ಣ ತಮ್ಮ? ನಮ್ಮ ಅಪ್ಪಂಗೆ ನಾನು ಒಬ್ನೇ ಮಗ. ನನಗೆ ಇವರಲ್ಲಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ನೀನೊಬ್ನೇ ಕಾರಣ. ಅಂದ್ರೆ ನೀನು ನನ್ನ ಹೆಂಡತಿ ವಿಡಿಯೋ ಬಗ್ಗೆನಾ ಇಲ್ಲಿ ತನಕ ಹೇಳಿದ್ದು? ಕೋಪ ಮಾಡ್ಕೋಬೇಡಣ್ಣ, ನನಗೆ ಅರ್ಥ ಆಗುತ್ತೆ ನೀನು ಎಷ್ಟು ದುಃಖದಲ್ಲಿದ್ಯಾ ಅಂತ. ನಾನು ಈ ವಿಚಾರನ ಮೊದಲೇ ಹೇಳೋಣ ಅಂತಿದ್ದೆ, ಆದ್ರೆ ಆಗ್ಲೇ ಇಲ್ಲ ನೋಡು. ಅಯ್ಯೋ ಅಯ್ಯೋ, ನನ್ನ ಮಗನೇ, ಈ ವಿಚಾರ ನಿಂಗೆ ಮೊದಲೇ ಗೊತ್ತಿತ್ತೇನೋ? ಹ್ಞೂ ಅಣ್ಣ, ಮೊದಲೇ ಗೊತ್ತಿತ್ತು. ನನ್ಗೆ ಯಾವಾಗಲೂ ಹೇಳೋಣ ಅಂತಿದ್ದೆ, ಆದ್ರೆ ನಾನು ಯಾವಾಗ ಅಂಗಡಿಗೆ ಬಂದ್ರು ನೀನು ನನ್ನ ಹೊಡೆದು ಬಡ್ದು ಕಳಿಸ್ತಿದ್ದೆ. ಎಸ್ಪೆಷಲಿ ಈ ವಿಡಿಯೋ ಎಲ್ಲ ಕಡೆ ಹರಿದಾಡಿದೆ ಅಣ್ಣ, ಸ್ಪೆಷಲಿ ನಮ್ಮ ಬೀದಿಲೆ. ಅಣ್ಣ, ನನಗೆ ಈ ವಿಡಿಯೋ ಕಳ್ಸಿರೋದು ಮೂಲೆ ಮನೆ ಒಣಕ್ಲಾ. ಇನ್ನ ಯಾರ್ಯಾರು ಈ ವಿಡಿಯೋ ನೋಡೋರೋ ಗೊತ್ತಿಲ್ಲ ಅಣ್ಣ. ಅಯ್ಯೋ ಲೋ, ನೀನು ಏನೋ ಹೇಳ್ತಿದ್ದೆ ಲೋ, ನೀನು ನಿಜಾನೇ ಹೇಳಿದ್ದೇನೋ? ಹೌದಾ? ಬೇರೆ ಕಡೆ ಎಲ್ಲ ಬಿಟ್ಟಾಕಣ್ಣ, ಮೊದಲು ಈ ಬೀದಿಲಿ ಇರೋರ ಹತ್ರ ವಿಡಿಯೋ ಡಿಲೀಟ್ ಮಾಡಿಸು. ನಮ್ಮ ಬೀದಿಯವ್ರ ಹತ್ರ ಲೋ ಶಿಷ್ಯ, ಹೆಂಗೋ ಡಿಲೀಟ್ ಮಾಡೋದು? ಏನಾರ ಒಂದು ಐಡಿಯಾ ಇದ್ರೆ ಕೊಡು. ಏನಿಲ್ಲಣ್ಣ, ಈ ಬೀದಿಲಿ ಇರೋರೆಲ್ಲ ನಿನ್ನ ಅಂಗಡಿಗೆ ತಾನೇ ಬರೋದು ಟೀ ಕುಡಿಯಕ್ಕೆ. ಹೌದು. ಒಂದು ಫೋನ್ ಇಸ್ಕೋ, ಫೋನ್ ಮಾಡ್ಕೊಡ್ತೀನಿ ಅಣ್ಣು. ವಿಡಿಯೋ ಏನಾದ್ರು ಇದ್ರೆ ತಕ್ಷಣ ಡಿಲೀಟ್ ಮಾಡ್ಬಿಡು ಅಷ್ಟೇ. ನನ್ನನ್ನೇನಾದ್ರು ಬಕ್ರ ಮಾಡ್ತಿದಾರ? ಎಲ್ಲ ಇದೆಯಾ? ಏನೇ ಮಾಡ್ತಿದ್ಯಾ ನೀನು? ಅಯ್ಯೋ, ಇಲ್ಲೇ ಪಕ್ಕದ ಬೀದಿಲ್ ತರಕಾರಿ ತಗೊಳಕ್ ಬಂದಿದೆ. ಏನ್ ಹೇಳು? ಏನಿಲ್ಲ, ನೀನು ಒಂದ್ ಕೆಲಸ ಮಾಡು, ಅರ್ಜೆಂಟ್ ಆಗಿ ಅಂಗಡಿ ಹತ್ರಕ್ ಬಾ, ಬೇಗ ಬಾ. ಅಯ್ಯೋ, ಬರಕ್ಕಾಗಲ್ಲ, ಮುಚ್ಕೊಂಡ್ ಫೋನ್ ಇಡಯ್ಯ. ಅಣ್ಣ, ಪಕ್ಕದ ಬೀದಿಲಿ ಅವ್ರೆ ಅಂದ್ರೆ ಸೆಕೆಂಡ್ ವಿಡಿಯೋ ಪ್ಲಾನ್ ಮಾಡ್ತಿರ್ಬೇಕು ಅಣ್ಣ. ಇನ್ನೊಂದು ವಿಡಿಯೋ? ಅಯ್ಯೋ ಭಗವಂತ, ನನಗೆ ಬರ್ತಿರೋ ಕೋಪ. ಅವಳು ತಲೆ ತೆಗಿಲೇನು? ಅಣ್ಣ, ಮೊದ್ಲು ಹೋಗಿ ಬೇರೆಯವ್ರ ಮೊಬೈಲ್ ಆಗಿರೋ ವಿಡಿಯೋ ತೆಗಿ, ಆಮೇಲೆ ನಿನ್ ಹೆಂಡತಿ ತಲೆನಾದ್ರೂ ತೆಗಿ, ಇನ್ನೇನಾದ್ರೂ ತೆಗಿ. ಹಂಗಂತ್ಯಾ? ಅಣ್ಣ, ಟೀ ಕೊಡಿ ಒಂದು. ಟೀ ಅಣ್ಣ, ಒಂದ್ಸರಿ ಮೊಬೈಲ್ ಸಿಗುತ್ತಾ ಅಣ್ಣ? ಯಾಕೊಂದು ಅರ್ಜೆಂಟ್ ಕಾಲ್ ಮಾಡಬೇಕಿತ್ತು, ನೆಟ್ವರ್ಕ್ ಇಶ್ಯೂ ಹೋಗ್ತಿಲ್ಲ ಅಣ್ಣ. ನಿಮ್ಮದ್ರಲ್ಲಿ ಹೋಗುತ್ತೆ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ಕಾಲ್ ಮಾಡ್ತೀನಿ ಅಂತ ಗ್ಯಾಲರಿ ಓಪನ್ ನೋಡ್ಕೊಂಡಿದ್ದೀರಾ? ಹಾಗೆ ಅದು ನಿಮ್ಮಲ್ಲಿ ಆ ಥರದ ವಿಡಿಯೋ ಏನಿಲ್ವಾ? ನಾನು ಆತಾಡೋದಲ್ಲ. ಅಲ್ಲ ಕಣೋ, ನೀನು ಹೇಳ್ದೆ ಎಲ್ಲರ ಹತ್ರ ವಿಡಿಯೋ ಇದೆ ಅಂತ, ಅವನಿಲ್ಲ ಅಂತಾನೆ. ಹೆಂಗಿತ್ತು ಚಮಕ್ಕು ಗಿಮಿಕ್ಕು?
ನಮ್ಮ ಅಪ್ಪಂಗೆ ಅಂಗಡಿಗೆ ಬಂದು ಹನ್ಸ್ ತಗೊಂಡು ಕಾಸು ಕೊಟ್ಟಿಲ್ಲ ಅಂತ ನನಗೆ ಇನ್ಸಲ್ಟ್ ಮಾಡ್ತೀಯಾ? ಅದಕ್ಕೆ ನಾನು ನಿಂಗೆ ಟೆನ್ಷನ್ ಕೊಟ್ಟಿದ್ದು. ಬಿಕ್ಲಾಸಿ ಬಾರ ಹೊರಗಡೆ, ಸ್ನೇಹ ಹೋಗ್ತಾಳೆ ಮಾರೆ, ಬಾರ. ಒಂದು 5 ನಿಮಿಷ ಮಾರೆ, ನಿನ್ನ ಹುಡುಗಿಗಿಂತ ನನ್ನ ಬ್ಯೂಟಿ ಫಸ್ಟ್ ಹೋಗ್ತದೆ. ಅವಳು ಆಲ್ರೆಡಿ ಹೋಗಿದ್ದಾಯ್ತು. ಯಾರು? ಬ್ಯೂಟಿಷಿಯನ್. ಬ್ಯಾವರ್ಸ್ ನಿನ್ಗೆ ಎಲ್ಲೂ ಸ್ನಾನ ಆಗಿಲ್ವನ? 1 ಗಂಟೆ ಆಯ್ತು ಬ್ಯಾವರ್ಸ್. ಹೋಗಿ ಈಗ 5 ನಿಮಿಷದಲ್ಲಿ ಬರ್ತೇನೆ ಮಾರ. ಅವಳು ಹೋಗ್ತಾಳೆ ಮಾರ. ದೀರು ಅವಳು ಹೋದ್ರೆ ಹೋಗ್ಲಿ ಮಾರೆ, ಇನ್ನೊಂದು ಹೊಸ ಹಕ್ಕಿ ಬಂದಿದೆ, ಅದು ಇರ್ತದೆ. ಲೇ ದೀರು, ನನ್ಗಳ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗಿದ್ಯೋ? ಎಷ್ಟು ರೇಟ್? ಯಾವ್ದು ಸೈಟ್ದು. ನನ್ನ ಲವ್ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನು ಕಾಮಿಡಿನಾ? ಓ ಕಾಮಿಡಿ. ನೀನ್ ಕಾಮಿಡಿ ಮಾಡ್ತೀರ, ನಾನಲ್ಲ ನಾಯಿ. ನಿಂಗೆ ಇದು ಎಷ್ಟನೇ ಸರಿಯಾ ಲವ್ ಎಟ್ ಫಸ್ಟ್ ಸೈಟ್ ಆಗೋದು? ಇದೇ ಫಸ್ಟ್ ಟೈಮು. ಸುಳ್ಬರ್ತೇನೆ ನಾಯಿ ನಿಂದು. ಸುಳ್ಳು ಹೇಳಿದ್ರೆ ಸರ್ ಒಂದು ಇತಿಮಿತಿ ಬೇಕಾ? ದಿನ ಬೆಳಗಾದ್ರೆ ಸಾಕು. ಇಲ್ಲಿ ಒಂದೊಂದು ಹುಡುಗಿ ಮೇಲೆ ಒಂದೊಂದು ಸಲ ಲವ್ ಆಗ್ತದೆ. ನಿನ್ನೆವರೆಗೂ ನನ್ನ ಇಷ್ಟದ ಮೇಲೆ ಲವ್ ಆಗಿದೆ, ಈಗ ನೋಡಿದ್ರೆ ಅವಳ ಮೇಲೆ ಲವ್ ಆಗ್ತದೆ. ಸಾವ ನಿಂದು ಫಸ್ಟ್ ಲವ್ ಮರ್ಲ. ಅದು ಆ ಹುಡುಗಿ ಮೇಲೆ ಫಸ್ಟ್ ಲವ್, ಇದು ಈ ಹುಡುಗಿ ಮೇಲೆ ಫಸ್ಟ್ ಲವ್. ಜಾರ್ಸ್ ಹೋದ್ರೆ ಉಂಟಲ್ಲ ಬಾಯಿಗೆ ಬರ್ಬೇಕು ಮಂಗ ನಿಂದು. ಇಲ್ಲಿ ಕೇಳು, ನಿಂದು ಅದು ಎಕ್ಸ್ ಲವರ್ ಗೀತಾ, ಅವಳೇ ಫಸ್ಟ್ ಅವಳೇ ಲಾಸ್ಟ್ ಅಂತಿದ್ದ. ಅವಳು ರಿಜೆಕ್ಟ್ ಮಾಡಿದ್ಮೇಲೆ ನಮ್ದೇ ಜಾಗದಲ್ಲಿ ಕೂತು ನಮ್ದೇ ಬಿಯರ್ ಕುತ್ಕೊಂಡು ನಮ್ಗೆ ಲೆಕ್ಚರ್ ಕೊಡ್ತಿದ್ದ. ಅಲ್ಲ ಬ್ರೋ, ಅದು ಫಸ್ಟ್ ಲವ್ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಹರ್ಟ್ ಆಗ್ಬಿಟ್ಟೆ. ಫಸ್ಟ್ ಲವ್ ಒಂಥರ SSLC ಎಕ್ಸಾಮ್ ಇದ್ದಂಗೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗೋದ್ರೆ ಸೂಪರ್. ಅಕಸ್ಮಾತ್ ಫೇಲ್ ಆಗ್ಬಿಟ್ರೆ ಇನ್ ಎಸ್ಸಲ್ಲಿ ಫೇಲ್ ಆದ್ರೂ ಹರ್ಟೇ ಆಗಲ್ಲ. ಯಾಕಂದ್ರೆ ಎದೆಲ್ ಕಲ್ಲಿದ್ದವನ್ಗೆ ಇದೆಲ್ಲ ಅಂಟೋದು ಇಲ್ಲ. ಓ ಲೋ ಬಜೆಟ್ ರಾಕಿ ಬಾಯ್, ನೀನ್ ಸ್ವಲ್ಪ ಡೈಲಾಗ್ ಕಮ್ಮಿ ಮಾಡ್ತೀಯಾ? ನಾನು ನಿನ್ನ ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ ಆಯ್ತಾ. ನೀನು ಫೈಲ್ ಆದಾಗಿಲ್ಲ, ಕಾಲೇಜ್ ಚೇಂಜ್ ಮಾಡ್ತೀಯಲ್ಲ ಮರೆ. ಅದು ಆಗ, ಈಗ ಅದೇ ಕಾಲೇಜು ಅದೇ ಕೋರ್ಸು, ಒಂದೇ ಹುಡುಗಿ ಒಂದೇ ಅಟೆಂಪ್ಟ್. ನಿನ್ಗೆ ಈ ರೀತಿ ಬದುಕಲಿಕ್ಕೆ ನಾಚಿಕೆ ಆಗೋದಿಲ್ಲ ಮಾರಿ? ಇಲ್ಲಪ್ಪ ನೋಡು, ಡೈಮಂಡ್ ನ ಎಲ್ರು ಬರೀ ಕಲ್ಲು ಅನ್ಕೊಂಡ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ಬಿಡತ್ತಾ. ಹಾಗೇನೆ ಎಲ್ಲಾ ಹುಡುಗರ್ಗು ಒಂದ್ ಹುಡುಗಿ ಹೆಸರನ್ನ ದೇವ್ರು ಚೀಟಿಲ್ ಬರ್ದು ಒಂದ್ ಡಬ್ದಲ್ಲಿ ಹಾಕಿಟ್ಟಿರ್ತಾನಂತೆ. ನಾನ್ ಮೋಸ್ಟ್ಲಿ ರಾಂಗ್ ಚೀಟಿ ಪಿಕ್ ಮಾಡ್ಬಿಟ್ಟೆ ಅನ್ಸುತ್ತೆ, ಅದಕ್ಕೆ ಬಿಟ್ಟೋದ್ಲು. ಅಂದ್ರೆ ನಿನ್ನ ಪ್ರಕಾರ ಇದು ರೈಟ್ ಚೀಟಿಯಾ? ಇರ್ಬೋದೇನೋ. ಅಣ್ಣವರೇ ಹೇಳಿಲ್ವಾ, ಬರೀ ಸೋಲಿನ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡಬಾರ್ದು, ಗೆಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಅಂತ. ಅದಕ್ಕಿಂತ ಮುಂಚೆ ನಿನ್ನ ಪ್ಯಾಂಟ್ ಒಳಗೆ ಹಾಕ್ಲಿಕ್ಕೆ 2 ಚಡ್ಡಿ ತಗೋ. ಅಯ್ಯ ಬಿಕ್ನಾಸ್ ರೇ, ಮಾಡ್ಲಿಕ್ಕೆ ಒಂದು ಕೆಲಸ ಹುಡುಕು ಮಾರ. ಲವ್ ಅಂತೆ ಲವ್, ಅದೆಲ್ಲ ಓಲ್ಡ್ ಫ್ಯಾಷನ್. ಈಗ ಫಸ್ಟ್ ಲವ್, ಆಮೇಲೆ ಕೆಲ್ಸ. ಐ ಹ್ಯಾವ್ ಫಾಲೆನ್ ಇನ್ ಲವ್. ಓ ಬರಗಟ್ಟ. ಫಾಲಿಂಗ್ ಇನ್ ಲವ್ ಅಂದ್ರೆ ಲವ್ ಅಲ್ಲಿ ಬೀಳುವುದು ಅಂತ. ಲವ್ ಅಲ್ಲಿ ಬೀಳಬಾರ್ದು ಮಾರಾಯ, ಲವ್ ಅಲ್ಲಿ ಮೇಳ ಬರ್ಬೇಕು. ರೇಸ್ ಇನ್ ಲವ್ ಆಗ್ಬೇಕು ಪುಣ್ಯಾತ್ಮ. ನೀನ್ ಈ ತರ ಆಳ ತಿಳ್ಕೊಳ್ಳದೆ ಬಿದ್ರೆ ಮೇಲೆ ಬರೋದು ನಿನ್ನ ಬಾಡಿ ಮಾತ್ರ ಆಯ್ತಾ? ಕರೆಕ್ಟ್. ಬ್ಯಾವರ್ಸಿ ಕುಟ್ಟಿದ್ರೆ ಕೈ ಬೆರಳು ಮುರಿತೇನೆ ನಿಂದು. 50 ಸಲ ಕುಟ್ಟಿದೆ ನೀನು. ಅಲ್ಲ ಕಣ್ರೋ, ಇದೇ ಲಾಸ್ಟ್ ಟೈಮ್. ಈಗ ನನ್ ಲವ್ ನೀವು ಸಪೋರ್ಟ್ ಮಾಡ್ತಿರೋ ಇಲ್ವೋ? ಆಯ್ತು ಮರೆ, ಮಾಡು, ಇದೊಂದ್ಸರಿ ಮಾಡು. ಬೇಡ, ಇವ್ ಸರಿ ಇಲ್ಲ ಮಾರೆ. ಜನ ಕರ್ಮ. ಲವ್ ರಿಜೆಕ್ಟ್ ಆದ್ರೆ ನಮ್ದೇ ಬಿಯರ್ ಕುಡಿದು ನಮ್ಗೆ ಲೆಕ್ಚರ್ ಕೊಡ್ತಾನೆ ಮಾರಿ. ಇಲ್ಲ ಕಣ್ರೋ, ಇದೇ ಲಾಸ್ಟ್ ಟೈಮ್. ನಿಮ್ಮೇಲೆ ಆನೆ ವಾಪಸ್ ತಗೋ. ಈಗ ಒಂದು ಇತ್ಯರ್ಥ ಮಾಡು. ಒಂದು ವೇಳೆ ಆ ಹುಡುಗಿ ನಿನ್ನ ರಿಜೆಕ್ಟ್ ಮಾಡಿದ್ರೆ ಅವಳು ನನಗೆ ಹೇಗೆ? ಏ ವಾಸು, ಟೈಮ್ 10:30, ಸೂಪರ್ ಮಾರ್ಕೆಟ್ ಹೊರಡುತ್ತೆ. ಓ ದೇವ ಮರಿ, ಬ್ಯಾವರ್ಸ್ 1 ಗಂಟೆ ಬಾಕು ಮಾಸ ಹೇಳ ಬಸ್ಕರ್ ರಂಗನ ಟೀ ಅಂದ್ರೆ ಟೀ ಕನೆಯ. ರಂಗಣ, ಓ ಟೀ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಹಾ, ಲೆಕ್ಕಕ್ಕೆ ಬರ್ಕೊಬಿಡಿ. ಬರೋದಾ? ಬರ್ಲೇಬೇಡಿ. ಓಹೋ, ಬರ್ಬೇಕು ಸಾಹೇಬ್ರು ಬರ್ಬೇಕು. ತಗೊಳ್ಳಿ, ನಿಮ್ಗೊಂದು ಸ್ಪೆಷಲ್ ಆಗಿರೋ ಟೀ ಮಾಡ್ಕೊಡ್ತೀನಿ, ಕುಡಿಬೇಕು ನೀವು. ತಗೊಳ್ಳಿ. ಹೆಂಗಿದೆ ಅಂತ ಕುಡಿದು ಹೇಳಿ. ಹೆಂಗಿದೆ? ನಾರ್ಮಲ್ ಆಗಿದೆ ಬಿಡು. ಏನ್ ನಾರ್ಮಲ್ ಆಗಿದೆ? ಹಂಗ ಹೇಳಿದ್ರೆ ಸಾಲದು, ಬೇರೆ ಲೆವೆಲ್ ಇದು. ಈ ಕಡೆ ಇದು ಪುಡಿ ಎಲ್ಲಿಂದ ತರಿಸಿರೋದು ಹೇಳಿ? ಎಲ್ಲಿಂದ? ಅಸ್ಸಾಂ. ಕೇಳಿದಿರ ಹೆಸರು? ಅಸ್ಸಾಂ.
ಅಸ್ಸಾಂ ಹಿಂಗಿರುತ್ತೆ ಕಣ್ಣು. ಮತ್ತ ಕೆರ್ಕಳದ್ ನಿಲ್ಸಲ್ಲ ಕೆರ್ಕಂಡೆ ಟೀ ಮಾಡಿದ್ದ. ಇಲ್ಲ ಇದೇನೋ ತರಚಿತ್ತು ನನಗೆ. ನೀವು ಕುಡೀರಿ. ಹೆಂಗಿದೆ ನಾರ್ಮಲ್ ಆಗಿದೆ ಕಣ. ಏನ್ ನಾರ್ಮಲ್ ಆಗಿದೆ? ಬೇರೆ ಟೀ ಮಾಡ್ದಂಗಲ್ಲ ಇದು. ಇದಕ್ಕೆ ಫಸ್ಟ್ ನೀರಿಡೋದು. ಪ್ರಪಂಚದಲ್ಲಿ ಯಾವನಾದ್ರೂ ಫಸ್ಟ್ ನೀರೇ ಕಣ ಇಡೋದು ಅಲ್ವಾ? ಇಲ್ಲಿ ಸ್ಪೆಷಲ್ ಇದೆ. ಏನ್ ಗೊತ್ತಾ? ಏನು? ಇದಕ್ಕೆ ಕೊನೆಗೆ ಬೆಂಕಿ ಹಚ್ಚೋದು. ನೀವು ಕುಡಿಯೋ ಟೈಮಲ್ಲಿ ಅದಕ್ಕೆ ಅಸ್ಸಾಮಿಂದ ತರಿಸಿರೋ ಪುಡಿನ ಬೆರೆಸೋದು. ಅದೇ ಸ್ಪೆಷಲ್. ಕುಡೀರಿ. ಹೆಂಗಿದೆ ಟೀ ಸಖತ್ತಾಗಿದೆ ಅಲ್ವಾ? ಸೂಪರ್ ಆಗಿದೆ ಟೀ. ಬಿಟ್ಬಿಡೋ ನಿನ್ ತಮ್ಮ ಅಂತೀನಿ. ಎಂಟಿ ಜೊತೆ ಜಗಳಾಡಿ ಪ್ರೆಸ್ಟೇಷನ್ ಅಲ್ಲಿ ಇದ್ದೀನಿ. ನಿನ್ ಟೀ ಸೂಪರ್. ಪ್ರಪಂಚದಲ್ಲಿ ಯಾವ ನನ್ನ ಮಗನು ಹಿಂಗ್ ಮಾಡಕ್ಕಾಗಲ್ಲ. ಯಾಕೆ ಹಿಂಗೆಲ್ಲ ಆಡ್ತೀರಿ? ಎಂಟಿ ಜೊತೆ ಜಗಳಾಡಿದ ಕಣ ತುಂಬಾ ಪ್ರೆಸ್ಟೇಷನ್. ಏನು ಬಿಟ್ಬಿಡೋ ನನ್ನ ಪಾಡಿಗೆ. ಅಯ್ಯೋ ಆ ಪಾಪದ ಹೆಣ್ಮಗು ಜೊತೆ ಜಗಳ ಆಡ್ಕೊಂಡು ಬಂದ್ರ ಇಂಥ ಬಂಗಾರದಂತ ಕೂಸದು. ನಾನು ಯಾವಾಗ್ಲೂ ನೋಡ್ತಿರ್ತೀನಿ ರೋಡಲ್ಲಿ ತಲೆ ತಗ್ಗಿಸೇ ಹೋಗುತ್ತದು. ತಲೆ ತಗ್ಗಿಸ್ಕೊಂಡೇ ಬರುತ್ತದು. ಆ ಹುಡುಗಿನ ಯಾರೇ ಕರ್ಕೊಂಡು ಹೋಗ್ಲಿ, ಯಾರೇ ಕರ್ಕೊಂಡು ಬರ್ಲಿ, ಅದು ತಲೆ ತಗ್ಗಿಸ್ಕೊಂಡೇ ಇರುತ್ತೆ. ಏನಂದೆ? ಅಲ್ಲ ಇದು ಆಟೋ ಕ್ಯಾಬ್ ಅವರೆಲ್ಲ ಕರ್ಕೊಂಡು ಹೋಗ್ತಾರಲ್ಲ. ಮುಗ್ದೆ ನನ್ನ ಹೆಂಡತಿ. ಹೌದಲ್ಲ? ಮೊನ್ನೆ ಬುಧವಾರ ಅಲ್ಲ, ನೀವು ಇರ್ಲಿಲ್ವಾ ಮನೆಯಲ್ಲಿ? ಇಲ್ಲ, ಮೀಟಿಂಗ್ ಇತ್ತು. ಹಾ ಕರೆಕ್ಟ್, ಬುಧವಾರ ಮನೆ ಕಡೆ ಹೋಗಿದ್ದೆ. ಮನೆ ಮುಂದೆ ಯಾರ್ದೋ ಗಂಡಸರು ಚಪ್ಪಲಿ ಇತ್ತು. ಹಂಗೆ ನಾನು ಅಲ್ಲ ಹೆಣ್ಮಕ್ಳ ಬಗ್ಗೆ ನಾನು ನೋಡಿಲ್ವಲ್ಲ, ಹಂಗೆಲ್ಲ ಹೇಳ್ಬಾರ್ದು. ಊಟ ಗೀಟ ಹೊಡಿತೀನಿ ನನ್ನ ಮಗನೇ. ನನ್ನ ಹೆಂಡತಿ ಬಗ್ಗೆ ಮಾತ್ರ ಮುಚ್ಕೊಂಡಿದ್ದಾನೆ. ಟೀ ಬೇಸ್ಕೊಂಡಿದ್ದಾನೆ. ಕೆರ್ಕಂಡ್ ಟೀ ಮಾಡ್ಕೊಂಡು ಕುತ್ಕೋ. ಸಿಗರೇಟ್ ಕೊಡಂದು. ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ? ಮಗ ಟೀ ಮಾಡು ಅಂದ್ರೆ ನನ್ನ ಹೆಂಡತಿ ಬಗ್ಗೆ ಮಾತ್ರ ತಗೊಳ್ಳಿ ಸೇರಿ. ಇದು ಸೇರಿ ಆದ್ರೆ